ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಾನದಿಂದ ಜೀವನವೇ ಉದ್ಧಾರವಾಗಲಿದೆ. ಆದರೆ ದಾನದಿಂದ ಶ್ರೇಯಸ್ಸು ಲಭಿಸುವುದಕ್ಕೆ, ದಾನದಿಂದ ಇಡೀ ಮನೆಯ ಅಭಿವೃದ್ಧಿ ಹೊಂದೋದಕ್ಕೆ ಯಾವೆಲ್ಲ ದಾನಗಳನ್ನು ಮಾಡಿದ್ರೆ ಏನೆಲ್ಲ ಒಳಿತಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನದಾನ ಮಾಡಿದರೆ ದಾರಿದ್ರ್ಯ ನಾಶವಾಗತ್ತೆ, ಸಾಲಗಳು ಬೇಗ ಮುಗಿದು ಹೋಗುತ್ತೆ. ವಸ್ತ್ರವನ್ನು ಅಂದರೆ ಬಟ್ಟೆಯ ದಾನವನ್ನು ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ. ಜೇನುತುಪ್ಪ ದಾನ ಮಾಡಿದರೆ ಪುತ್ರ ಭಾಗ್ಯ ಕರುಣಿಸುತ್ತದೆ. ದೀಪವನ್ನು ದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಅಕ್ಕಿ ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ. ತುಪ್ಪ ದಾನ ಮಾಡಿದರೆ ಇರುವ ರೋಗ ನಿವಾರಣೆಯಾಗತ್ತೆ. ಹಾಲು ದಾನ ಮಾಡಿದರೆ ದುಃಖ ಅತಿ ಬೇಗ ತೀರುತ್ತೆ. ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗತ್ತೆ. ಹಣ್ಣುಗಳನ್ನು ದಾನ ಮಾಡಿದರೆ ಬುದ್ಧಿ ಸಿದ್ಧಿಯು ಲಭಿಸುತ್ತದೆ. ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನೀಗುತ್ತದೆ. ಬೆಳ್ಳಿಯನ್ನು ದಾನ ಮಾಡಿದರೆ ಮನಸ್ಸಿನ ಚಿಂತೆಗಳು ದೂರವಾಗುತ್ತೆ. ಹಣ್ಣುಗಳು ಅಂದರೆ ಫಲ ಪರಿಹಾರಗಳನ್ನು ದಾನ ಮಾಡಿದರೆ ಬುದ್ಧಿ ಸಿದ್ಧಿಯು ಲಭಿಸುತ್ತದೆ. ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನೀಗುತ್ತೆ. ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆಗಳೆಲ್ಲವೂ ದುಗುಡಗಳೆಲ್ಲವೂ ದೂರವಾಗುತ್ತವೆ. ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಸುತ್ತದೆ. ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದಕ್ಕುತ್ತದೆ. ಗೋವು ದಾನ ಮಾಡಿದರೆ ಋಷಿ ಸಾಧು ದೇವರು ಪಿತೃಗಳಿಂದ ವಿಮೋಚನೆ ಲಭ್ಯವಾಗುತ್ತೆ. ಏನೇ ದಾನ ಮಾಡಿದ್ರೂ ನೆನಪಿರಲಿ, ಸಂತೋಷದಿಂದ ದಾನ ಮಾಡಬೇಕು. ದಾನ ಮಾಡಿದ ನಂತರ ಕೊಟ್ಟ ಮೇಲೆ ಕೊರಗಬಾರದು, ಮರುಗಬಾರದು. ಇದಮ್ನ ಮಮ ಅಂದರೆ ಇನ್ನು ಮುಂದೆ ಇದು ನನಗೆ ಸೇರಿದ್ದಲ್ಲ ಎಂಬ ಭಾವನೆ ದಾನ ಮಾಡುವಾಗ ಇರಬೇಕು. ತಮ್ಮಲ್ಲಿ ಅಧಿಕವಾದದ್ದನ್ನು ಇಲ್ಲವೇ ಅನುಪಯುಕ್ತವಾದದ್ದನ್ನು ನೀಡೋದನ್ನು ದಾನ ಎನ್ನುವುದಿಲ್ಲ. ಉಪಯುಕ್ತವಾದದನ್ನು ನೀಡುವುದೇ ದಾನ ಅಂತಾರೆ. ಅಂದರೆ ನಮಗೆ ಹೆಚ್ಚಾಗಿದೆ, ಹಾಗಾಗಿ ಇದು ನಮಗೆ ಬೇಡ ಅಂತ ಮತ್ತೊಬ್ಬರಿಗೆ ಕೊಟ್ಟರೆ ಅದು ದಾನ ಎನ್ಸ್ಕೊಳ್ಳೋದಿಲ್ಲ. ಅಥವಾ ಯೂಸ್ ಆಗದೆ ಇರುವಂಥದ್ದನ್ನು ಕೊಟ್ಟರೆ ದಾನ ಅನ್ಸ್ಕೊಳ್ಳೋದಿಲ್ಲ. ದಾನ ಅನ್ನುವುದು ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು, ಅಂಥದ್ದನ್ನು ದಾನ ಅಂತಾರೆ. ಈ ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಿದ್ಧಿ ಕಾರ್ಯಗಳನ್ನು ನೀವು ಪಡೆದುಕೊಳ್ತೀರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ತಪ್ಪದೇ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.